ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಬಿಡದಿ ರೈತರನ್ನ ಬೆಂಬಲಿಸಿ ಬಿಜೆಪಿ ಇವತ್ತು ಬೃಹತ್ ಪ್ರತಿಭಟನೆಯನ್ನ ಮಾಡ್ತು. ಇದ್ರ ಬಗ್ಗೆ ಮಾತನಾಡೋದಕ್ಕೆ ನನ್ನ ಜೊತೆ ಇದೀಗ ರಾಜ್ಯಾಧ್ಯಕ್ಷರಾದಂತಹ BY ವಿಜೇಂದ್ರ ಅವರು ಇದ್ರ ಬಗ್ಗೆ ಮಾತಾಡ್ಸೋಣ. ಸರ್, ಇವತ್ತು ರೈತರನ್ನ ಬೆಂಬಲಿಸಿ ಪ್ರತಿಭಟನೆಯನ್ನ ಮಾಡಿದ್ರೆ ಬೆಳಗ್ಗೆಯಿಂದ ಇವಾಗಿನವರೆಗೂ ಸಹ ಪ್ರತಿಭಟನೆಗೆ ಸರ್ಕಾರ ಬಿಸಿ ಮುಟ್ಟುತ್ತಾ ಅನ್ನುವಂಥದ್ದು, ಸರ್ಕಾರಕ್ಕೆ ಒಂದು ಬಿಸಿ ಮುಟ್ಟುತ್ತಾ? ರೈತರನ್ನ ಎದುರಾಕಿಕೊಂಡು ಯಾವುದೇ ಸರ್ಕಾರಕ್ಕೆ ಉಳಿಗಾಲ ಅದು ಅಸಾಧ್ಯ. ಕಾಂಗ್ರೆಸ್ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳು ಏನು ಹುಂಬತನವನ್ನ ಪ್ರದರ್ಶನ ಮಾಡ್ತಾ ಇದ್ದಾರೆ. ಅಧಿಕಾರ ಇದೆ ಅಂತ ಹೇಳಿ ಯಾರನ್ನ ಬೇಕಾದ್ರೂ ಬಗ್ಗಿಸ್ಬೋದು ಅನ್ನೋ ಭ್ರಮೆನಲ್ಲಿ ಏನಿದ್ದಾರೆ, ಅದು ಖಂಡಿತ ಅಸಾಧ್ಯ. ರೈತರ ಕೂಗಿಗೆ ಬೆಲೆ ಕೊಡಲೇಬೇಕಾಗ್ತದೆ. ರಾಜ್ಯ ಸರ್ಕಾರ ರೈತರ ಶಕ್ತಿಗೆ ಮಣಿದು ಏನು ಈ ಉಪನಗರ, ಬಿಡದಿ ಉಪನಗರ ಒಂದು ಪ್ರಾಜೆಕ್ಟ್ ಇಂದ ಹಿಂದೆ ಸರಿದುಕೊಳ್ಳಲೇಬೇಕಾಗ್ತದೆ. ಆ ರೀತಿ ಹೋರಾಟಗಳನ್ನು ಕೂಡ ಭಾರತೀಯ ಜನತಾ ಪಾರ್ಟಿನೂ ಕೂಡ ಹಮ್ಮಿಕೊಳ್ತಾ ಇದೆ. ಬಿಡದಿ ಜೊತೆಗೆ ಕನಕಪುರದಲ್ಲಿ ಒಂದು ವಿಮಾನ ನಿಲ್ದಾಣ ಏನಿದೆ, ಇದ್ರ ಬಗ್ಗೆ ಸಹ ನೀವು ಬಹಿರಂಗ ಪತ್ರವನ್ನ ಬರೆದಿದ್ದೀರಾ DK ಶಿವಕುಮಾರ್ ಅವರಿಗೆ. ಇದ್ರ ಬಗ್ಗೆ ಏನು ಹೇಳ್ತೀರಿ? ಜೊತೆಗೆ ಪಾದಯಾತ್ರೆ ಬಗ್ಗೆ ಸಹ ಘೋಷಣೆ ಮಾಡಿದ್ದೀರಿ. ಮಧ್ಯ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕದ ಭಾಗದ ಜನರ ಅಪೇಕ್ಷೆ ಎರಡನೇ ಏರ್ಪೋರ್ಟ್, ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಯಾವುದೋ ಬೆಂಗಳೂರು ಅಥವಾ ಬೆಂಗಳೂರು ಗ್ರಾಮಾಂತರ ಕನಕಪುರದ ತುದಿಲ್ ತೆಗೆದುಕೊಂಡೋಗಿ ಮಾಡೋದಕ್ಕಿಂತ ತುಮಕೂರು ಅಕ್ಕಪಕ್ಕದಲ್ಲಿ ಮಾಡಿದ್ರೆ ಮಧ್ಯ ಕರ್ನಾಟಕಕ್ಕೂ ಕೂಡ ಅನುಕೂಲ ಆಗ್ತದೆ, ಉತ್ತರ ಕರ್ನಾಟಕಕ್ಕೂ ಕೂಡ ಅನುಕೂಲ ಆಗ್ತದೆ. ಇದ್ರ ಪರಿಣಾಮ ಏನು? ಏನ್ ಬೆಂಗಳೂರು ಅಭಿವೃದ್ಧಿ ಆದ್ರೆ ಇಡೀ ರಾಜ್ಯದ ಅಭಿವೃದ್ಧಿ ಅನ್ನೋ ಭ್ರಮೆನಲ್ಲಿ ಇವತ್ತೇನು ಕಾಂಗ್ರೆಸ್ ಸರ್ಕಾರ ಇದೆ. ಏರ್ಪೋರ್ಟ್ ಅನ್ನ ತುಮಕೂರು ಅಕ್ಕಪಕ್ಕ ತೆಗೆದುಕೊಂಡು ಹೋದ್ರೆ ಅಲ್ಲೂ ಕೂಡ ಕೈಗಾರಿಕೆಗಳು ಬರ್ತದೆ, ಯುವಕರಿಗೆ ಉದ್ಯೋಗ ಸಿಗ್ತದೆ, ಅದೇ ರೀತಿ ಆರ್ಥಿಕ ಬೆಳವಣಿಗೆಗಳು ಅನುಕೂಲ ಆಗ್ತದೆ. ಆ ಭಾಗದ ಜಿಲ್ಲೆಗಳ ಬೆಳವಣಿಗೆ ಆಗ್ತದೆ, ಅಕ್ಕಪಕ್ಕ ಜಿಲ್ಲೆಗಳು ಕೂಡ ಬೆಳವಣಿಗೆ ಆಗ್ತದೆ, ಶಕ್ತಿ ಸಿಗ್ತದೆ. ಹಾಗಾಗಿ ಆ ನಿಟ್ಟಿನಲ್ಲಿ ಮತ್ತು ಬಹಳ ಮುಖ್ಯವಾಗಿ ಬೆಂಗಳೂರು ಮಹಾನಗರದ ಮೇಲೆ ಒತ್ತಡವೂ ಕೂಡ ಕಡಿಮೆ ಆಗ್ತದೆ. ಈಗಾಗಲೇ ಬೆಂಗಳೂರಿನಲ್ಲಿ ಎಲ್ಲೇ ಓಡಾಡಬೇಕು, 1 ಕಿಲೋಮೀಟರ್ ಹೋಗ್ಬೇಕು ಅಂತ ಹೇಳಿದ್ರೆ ಅರ್ಧ ಮುಕ್ಕಾಲು ಗಂಟೆ ಬೇಕಾಗ್ತದೆ. ಇಷ್ಟೊಂದು ಒತ್ತಡ ಇವತ್ತು ಬೆಂಗಳೂರು ಮಹಾನಗರದ ಮೇಲೆ ಇರ್ತಕ್ಕಂಥದ್ದು. ಹಾಗಾಗಿ ಇವೆಲ್ಲ ಗಮನಿಸ್ಕೊಂಡು ಮಾನ್ಯ ಮುಖ್ಯಮಂತ್ರಿಗಳು ಕೇವಲ ರಿಯಲ್ ಎಸ್ಟೇಟ್ ಅನ್ನ ಮನದಲ್ಲಿ ಇಟ್ಕೊಳ್ಳದೇನೆ ರಾಜ್ಯದ ಸಂಪೂರ್ಣ ಅಭಿವೃದ್ಧಿ ಹಿತದೃಷ್ಟಿಯಿಂದ, ಬೇರೆ ಜಿಲ್ಲೆಗಳ ಅಭಿವೃದ್ಧಿ ಹಿತದೃಷ್ಟಿಯಿಂದ ತುಮಕೂರು ಅಕ್ಕಪಕ್ಕ ಮಾಡಬೇಕು ಅನ್ನೋ ಆಗ್ರಹ ಕೂಡ ನಾವು ಮಾಡ್ತಾ ಇದ್ದೇವೆ. ಈ ನಿಟ್ಟಿನಲ್ಲಿ ನಾನು ಮಾನ್ಯ ಮುಖ್ಯಮಂತ್ರಿಗಳ ಪತ್ರವನ್ನು ಕೂಡ ನಾನು ಬರೆದಿದ್ದೇನೆ. ಇವೆಲ್ಲ ವಿಚಾರಗಳನ್ನು ಇಟ್ಕೊಂಡು ಬಿಡದಿ ಟೌನ್ಶಿಪ್ ಇಂದ ಹಿಂದೆ ಸರಿಬೇಕು ಮತ್ತು ವಿಮಾನ ನಿಲ್ದಾಣ ತುಮಕೂರು ಆ ಭಾಗದಲ್ಲಿ ಕೊಡಬೇಕು. ಎಲ್ಲ ವಿಚಾರಗಳನ್ನು ಇಟ್ಕೊಂಡು ಬರೋ ದಿನಗಳಲ್ಲಿ ದಿನಾಂಕವನ್ನು ಘೋಷಣೆ ಮಾಡ್ತೇವೆ. ನಾವು ಭಾರತೀಯ ಜನತಾ ಪಾರ್ಟಿ ಹೋರಾಟವನ್ನು ಕೂಡ ಹಮ್ಮಿಕೊಳ್ತೇವೆ, ಪಾದಯಾತ್ರೆ ಕೂಡ ಮಾಡ್ತೇವೆ. ಅಧಿವೇಶನಕ್ಕೂ ಮೊದಲು ಈ ಒಂದು ಪಾದಯಾತ್ರೆ ಇರುತ್ತಾ ಅಥವಾ ಅಧಿವೇಶನ ಪ್ರಾರಂಭ ಆಗುವ ಮುಂಚಿತವಾಗಿ ನಾವು ಈ ಪಾದಯಾತ್ರೆ ಮಾಡ್ತೇವೆ. ಮತ್ತೊಂದು ಪ್ರಶ್ನೆ, ಈಗಾಗಲೇ DK ಶಿವಕುಮಾರ್ ಅವರು CM ಆಗಿ 1.5 ತಿಂಗಳಾಯ್ತು. DK ಶಿವಕುಮಾರ್ ಅವರ ಹಿಂದುತ್ವವನ್ನ ಬಿಜೆಪಿ ಯಾವ ರೀತಿಯಾಗಿ ಅರ್ಗಿಸ್ಕೊಳ್ಳುತ್ತೆ ಅನ್ನುವಂಥದ್ದು? ಯಾವ ಹಿಂದುತ್ವದ ಬಗ್ಗೆ DK ಶಿವಕುಮಾರ್ ಅವರು ಮಾತನಾಡ್ತಾ ಇದ್ದಾರೆ? ಇದೇ DK ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳಾಗಿದ್ದಾಗ ಮಂಗಳೂರಿನಲ್ಲಿ ಬಾಂಬ್ ಬ್ಲಾಸ್ಟ್ ಆದ್ರೆ, ಕುಕ್ಕರ್ ಬ್ಲಾಸ್ಟ್ ಆದ್ರೆ ನಮ್ ಬ್ರದರ್ಸ್ ಅಂತೇಳಿ ಮಾತನಾಡಿದಂತ DK ಶಿವಕುಮಾರ್ ಅವರು ಇವತ್ತು ಹಿಂದುತ್ವ ಅನ್ನೋ ರೀತಿ ಬಿಂಬಿಸ್ಕೊಳ್ತಕ್ಕಂತ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ರಾಜ್ಯದ ಜನರೇನು ದಡ್ಡರಲ್ಲ. ಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರ ಮಾನಸಿಕ ಸ್ಥಿತಿ ಏನು ಅಂತೇಳಿ ಕೂಡ ಅವರು ಅರ್ಥ ಮಾಡ್ಕೊಂಡಿದ್ದಾರೆ. ನಾನು ರಾಜ್ಯದ ಮುಖ್ಯಮಂತ್ರಿ ಕೇಳಕ್ಕೆ ಇಚ್ಛೆ ಪಡ್ತೇನೆ, ನಿಜವಾಗ್ಲೂ ಕೂಡ ಹಿಂದುತ್ವದ ಪರವಾಗಿ ನಿಮ್ಮ ಮನಸ್ಸಿದೆ ಅಂತ ಹೇಳಿದ್ರೆ, ಇವತ್ತೇನೋ ರಾಜ್ಯದಲ್ಲಿ ಕಳೆದ 3 ವರ್ಷದಿಂದ ಯಾವ ರೀತಿ ಹಿಂದೂಗಳ ಮೇಲೆ ದೌರ್ಜನ್ಯಗಳಾಗ್ತಾ ಇದ್ದಾವೆ, ಯಾವ ರೀತಿ ನಮ್ಮ ಅಲ್ಪಸಂಖ್ಯಾತ ಓಲೈಕೆ ರಾಜಕಾರಣದ ಪರಿಣಾಮವಾಗಿ ಇವತ್ತೇನು ಮತೀಯ ಶಕ್ತಿಗಳು ಇವತ್ತು ಹಿಂದೂಗಳ ಮೇಲೆ ಕೊಲೆಗಳನ್ನ ಮಾಡ್ತಾ ಇದ್ದಾರೆ, ದೌರ್ಜನ್ಯ ಮಾಡ್ತಾ ಇದ್ದಾರೆ. ಇದ್ರ ಮೇಲೆ ಸರಿಯಾದ ರೀತಿಯ ಕ್ರಮನ ಕೈಗೊಳ್ಳಿ. ಇವತ್ತು ಮಾನ್ಯ ಮುಖ್ಯಮಂತ್ರಿ ಕೇಳೋದಕ್ಕೆ ಇಚ್ಛೆ ಪಡ್ತೇನೆ. ಮೊನ್ನೆ ಹಾವೇರಿ ಜಿಲ್ಲೆನಲ್ಲಿ ರಟ್ಟೆಹಳ್ಳಿನಲ್ಲಿ ಹಾಡು ಹಗಲೇ ಒಬ್ಬ ಮರಾಠ ಸಮಾಜಕ್ಕೆ ಸೇರ್ತಕ್ಕಂತ ಶಿವಾಜಿರಾವ್ ಅವರ ಬರ್ಬದೆ ಹತ್ಯೆ ಆಯ್ತಲ್ಲ, ಎಲ್ಲೋಗಿದ್ರು DK ಶಿವಕುಮಾರ್ ಅವರು? ಅದೇ ಪಕ್ಕದ ಹಾವೇರಿ ಜಿಲ್ಲೆ ನರೇಗಲ್ನಲ್ಲಿ ಕುರುಬ ಸಮಾಜದ ಸೇರಿರ್ತಕ್ಕಂಥ ಯುವಕ ಲೋಹಿತ್ ಕುರುಬ್ರು ಮತ್ತು ಅವರ ಸ್ನೇಹಿತರ ಮೇಲೆ ಮಾರಣಾಂತಿಕ ಹಲ್ಲೆ ಆಯ್ತಲ್ಲ, ಎಲ್ಲೋಗಿದ್ರು ಇದೇ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು? ಯಾವ ಹಿಂದುತ್ವ ಬಗ್ಗೆ ಅವರು ಮಾತನಾಡ್ತಾ ಇದ್ದಾರೆ? ಕೇವಲ ಅಧಿಕಾರಕ್ಕೋಸ್ಕರ ಈ ಕಪಟ ನಾಟಕ ಮುಖ್ಯಮಂತ್ರಿಗಳು ಏನ್ ಮಾಡ್ತಾ ಇದ್ದಾರೆ, ಕಾಂಗ್ರೆಸ್ ಏನ್ ಮಾಡ್ತಾ ಇದ್ದಾರೆ?
ಖಂಡಿತ ರಾಜ್ಯದ ಜನ ಎಲ್ಲ ಕೂಡ ಗಮನಿಸ್ತಾ ಇದ್ದಾರೆ. ಬರೋ ದಿನಗಳಲ್ಲಿ ಇವತ್ತೇನು ಮುಖ್ಯಮಂತ್ರಿಗಳು ಏನ್ ನಾಟಕ ಮಾಡ್ತಾರೆ ಜನಕ್ಕೆ ಗೊತ್ತಾಯ್ತು. ನಾನು ಸವಾಲಾಗ್ತೇನೆ ಮುಖ್ಯಮಂತ್ರಿಗಳಿಗೆ. ಏನು ಸಿದ್ದರಾಮಯ್ಯನವರು ಇದ್ದಾಗ ಹಿಂದೂಗಳ ಮೇಲೆ ಇವತ್ತು ಕೇಸುಗಳನ್ನ ಹಾಕಿದ್ರಲ್ಲ, ಹಾಗಾದ್ರೆ ಬಿಟ್ರ ಮಾಡ್ಲಿ? ಹಾಗಾದ್ರೆ ಯಾವುದು ಕೂಡ ಮಾಡದೇನೆ ಕೇವಲ ಹಿಂದೂಗಳ ಬಗ್ಗೆ ಮೊಸಳೆ ಕಣ್ಣೀರು ಹಾಕಿಕೊಂಡು ಏನು ಹೊರಟಿದ್ದಾರೆ. ರಾಜ್ಯದ ಜನ ಇದು ನಂಬೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾನು ಸಂಪೂರ್ಣ ವಿಶ್ವಾಸ ಇದೆ. ಯಾವ ರೀತಿ ಪಶ್ಚಿಮ ಬಂಗಾಳದಲ್ಲಿ ಹಿಂದೂ ವಿರೋಧಿ ಟಿಎಂಸಿ ಸರ್ಕಾರ, ಮಮತಾ ಬ್ಯಾನರ್ಜಿ ಸರ್ಕಾರವನ್ನ ಬುಡ ಸಮೇತ ಕಿತ್ತಾಕುವಂತ ಕೆಲಸ ಅಲ್ಲಿ ಮತದಾರ ಏನ್ ಮಾಡಿದ್ದಾರೋ, ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯದಲ್ಲೂ ಸಹ ಇಂಥ ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರವನ್ನ ಕಿತ್ತಾಕುವಂತ ಕೆಲಸ ರಾಜ್ಯದ ಜನ ಮಾಡ್ತಾರೆ ಅನ್ನೋ ವಿಶ್ವಾಸ ನಂಗೆ ಸಂಪೂರ್ಣವಾಗಿದೆ. ಕೊನೆ ಪ್ರಶ್ನೆ ಅಂದ್ರೆ ಕೇವಲ ಭಾಷಣ ಹಾಗೂ ಅಧಿಕಾರಕ್ಕೆ ಮಾತ್ರ ಮುಖ್ಯಮಂತ್ರಿಗಳ ಹಿಂದುತ್ವ ಸೀಮಿತವಾಯ್ತಾ? ಕೇವಲ ಭಾಷಣ ಹಾಗೂ ಅಧಿಕಾರಕ್ಕೆ ಮಾತ್ರ ಮುಖ್ಯಮಂತ್ರಿಗಳ ಹಿಂದುತ್ವ ಸೀಮಿತವಾಯ್ತಾ? ಮುಖ್ಯಮಂತ್ರಿಗಳ ಗೋಮುಖ ವ್ಯಾಘ್ರ ಇರ್ತಕ್ಕಂಥವ್ರು, ಗೋಮುಖ ವ್ಯಾಘ್ರದ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು. ಹಿಂದೂಗಳ ಬಗ್ಗೆ ಕಳಕಳಿನೂ ಇಲ್ಲ, ಯಾವುದೇ ಕಾಳಜಿನೂ ಕೂಡ ಇವರಿಗಿಲ್ಲ. ಕೇವಲ ದೇವಾಲಯಗಳಿಗೆ ಹೋಗಿ ಬಂದ ಮಾತ್ರಕ್ಕೆ ಹಿಂದುತ್ವದ ಪರವಾಗಿ ಮುಖ್ಯಮಂತ್ರಿಗಳು ಇದ್ದಾರೆ ಅನ್ನುವ ಭಾವನೆ ಜನರಲ್ ಇದೆ ಅಂತೇಳಿ ಡಿ ಕೆ ಶಿವಕುಮಾರ್ ಅವರು ಏನಾರು ಅನ್ಕೊಂಡಿದ್ರೆ ಅವರ ಭ್ರಮೆ ಅಷ್ಟೇನೆ. ಅದು ಇದಿಷ್ಟು ರಾಜ್ಯಾಧ್ಯಕ್ಷರಾದಂತಹ BY ವಿಜಯೇಂದ್ರ ಅವರ ಮಾತು. ಕ್ಯಾಮರಾ ಪರ್ಸನ್ ಪ್ರದೀಪ್ ಜೊತೆ ಕಮಲೇಶ್ ಬಣ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.